ಹಾಯ್ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್ ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಉಡುಪಿ ಸ್ಟೈಲಲ್ಲಿ ಬೇಳೆ ಇಲ್ದಿರ ತರಕಾರಿ ಹುಳಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಬಾಯಿ ಚಪ್ಪರಿಸ್ಕೊಂಡು ತಿನ್ನುವಂತಹ ತರಕಾರಿ ಹುಳಿ. ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ. ಇಲ್ಲಿದೆ ಇಂಗ್ರೀಡಿಯೆಂಟ್ಸು. ಇದಕ್ಕೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾನು ಹಾಗೆ ಒಂದೆರಡು ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ದಪ್ಪ ಬರೋದಕ್ಕೆ ಗೋಡಂಬಿ ತೊಗೊಂಡಿದ್ದೀನಿ, ಜೀರಿಗೆ ತೊಗೊಂಡಿದ್ದೀನಿ, ಧನಿಯಾ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಧನಿಯಾ ಸ್ವಲ್ಪ ತೊಗೊಂಡಿದ್ದೀನಿ. ನಂತರ ಉದ್ದಿನಬೇಳೆ, ಕಡಲೆಬೇಳೆ ಒಂದೂವರೆ ಸ್ಪೂನ್, ಯಾಕಂದರೆ ಇದು ಟೇಸ್ಟ್ ಮತ್ತು ಹುಳಿ ಸ್ವಲ್ಪ ತಿಕ್ನೆಸ್ ಕೊಡುತ್ತೆ. ಸ್ವಲ್ಪ ಹುಣಸೆಹಣ್ಣು ನೆನೆಸಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆಯಲ್ಲೇ ಸ್ವಲ್ಪ ಹುರ್ಕೊಳ್ಳೋಣ. ಧನಿಯಾ ಮತ್ತು ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಇಲ್ಲಿ ತೋರಿಸಿರ್ತಕ್ಕಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಂದೊಂದಾಗಿ ಹುರ್ಕೊಳ್ಳೋಣ. ಇಲ್ಲಿ ನನಗೆ ಸ್ವಲ್ಪ ತೋರ್ಸೋಕ್ಕೆ ಕಷ್ಟ ಆಯಿತು ಅಂತ ಎಲ್ಲ ಹಾಕ್ಬಿಟ್ಟು ಸೈಡಿಗೆ ಹಾಕಿ ಹುರಿತಾ ಇದ್ದೀನಿ. ಎಲ್ಲ ಗಮ್ ಅನ್ನೋ ರೀತಿಯಲ್ಲಿ ಹುರ್ಕೊಳ್ಳೋಣ. ನಂತರ ನಾವು ಮೆಣಸಿನ್ಕಾಯಿನೂ ಹಾಕಿ ಇದರಲ್ಲೇ ಸ್ವಲ್ಪ ಬಾಡಿಸ್ಕೊಳ್ಳೋಣ. ನೀವು ಬೇಕಂದರೆ ಒಂಚೂರು ಕರಿಬೇವು ಸಹ ಹಾಕ್ಕೋಬೋದು. ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಕಾಯಿ ತುರಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಒಂಚೂರು ಬೇಕಂದರೆ ಒಣ ಕೊಬ್ಬರಿ ಸ್ವಲ್ಪ ಹಾಕ್ಕೋಬಹುದು. ನಾನಿಲ್ಲಿ ಬಳಸ್ತಾ ಇಲ್ಲ. ಮತ್ತು ಇನ್ನೊಂಚೂರು ಅಕ್ಕಿ ಕಾಳು ಸಹ ಇದರಲ್ಲಿ ನೀವು ಹಾಕ್ಕೋಬೋದು. ತಿಕ್ನೆಸ್ಗೆ ನಾನು ಅಕ್ಕಿ ಕಾಳು ಬದಲು ಗೋಡಂಬಿನ ಬಳಸಿದ್ದೀನಿ. ಸೊ ಈ ರೀತಿಯಾಗಿ ನಾವೆಲ್ಲ ಹುರ್ಕೊಂಡು ಸ್ವಲ್ಪ ಬಿಸಿ ಆರಿದ ಮೇಲೆ ಚೆನ್ನಾಗಿ ರುಬ್ಬಿ ಪುಡಿ ಮಾಡಿಟ್ಕೊಳ್ಳೋಣ. ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಈ ರುಬ್ಬಿರ್ತಕ್ಕಂತಹ ಮಸಾಲೆನ ಒಂದು ಕಡೆಗೆ ಇಟ್ಕೊಳ್ಳೋಣ. ನೀವು ಏನು ತರಕಾರಿ ಬಳಸ್ತೀರಾ ಅದು ನಿಮ್ಮ ಇಷ್ಟ. ಇದಕ್ಕೆ ಮಂಗಳೂರು ಸೌತೆಕಾಯಿ ಆದರೆ ತುಂಬ ಚೆನ್ನಾಗಿರುತ್ತೆ. ನಂಗೆ ಮಂಗಳೂರು ಸೌತೆಕಾಯಿ ಸಿಕ್ಕಲಿಲ್ಲ, ಹಾಗಾಗಿ ಸಣ್ಣ ಈರುಳ್ಳಿ ಮತ್ತು ನನ್ನ ಹತ್ರ ಇರ್ತಕ್ಕಂತಹ ಈ ಥರ ಒಂದು ಸಣ್ಣದೊಂದು ರ್ಯಾಡಿಶ್ ಸಿಕ್ಕತ್ತಲ್ಲ, ಅದನ್ನು ಬಳಸಿ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು ಮಾತ್ರ. ಹಾಗೆ ಸ್ವಲ್ಪ ಬೀನ್ಸ್ ಹಾಕಿದ್ದೀನಿ, ಒಂದು ಆಲೂಗಡ್ಡೆ ಹಾಕಿದ್ದೀನಿ. ಇಷ್ಟು ತರಕಾರಿ ಬಳಸಿ ಮಾಡ್ತಾಯಿದ್ದೀನಿ. ತರಕಾರಿ ನಿಮ್ಮ ಇಷ್ಟ. ನೀವು ಸಾಧ್ಯ ಆದರೆ ಮಂಗಳೂರು ಸೌತೆಕಾಯಿನ ಬಳಸಿ ಮಾಡಿ, ಅದು ಒಂಥರ ರುಚಿ ಚೆನ್ನಾಗಿ ಕೊಡುತ್ತೆ. ಇದಕ್ಕೆ ಮಾಮೂಲಿ ನಾನು ಒಗ್ಗರಣೆ ಹಾಕ್ಕೊಂಡು ಓಪನ್ನಾಗಿ ಕುಕ್ ಮಾಡ್ತಾಯಿದ್ದೀನಿ. ಓಪನ್ನಾಗಿ ಮಾಡೋದ್ರಿಂದ ಸಾರಿನ ರುಚಿ ಚೆನ್ನಾಗಿ ಬರುತ್ತೆ. ಬೇಕಾದರೆ ಕುಕ್ಕರಲ್ಲೂ ಕೂಗಿಸ್ಕೋಬೋದು ನೀವು, ಬಟ್ ಡೈರೆಕ್ಟಾಗಿ ಮಾಡಿ ನೋಡಿ. ಆ ಘಮ ಇದು ತುಂಬ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಸಲನೂ ಟ್ರೈ ಮಾಡಿ ನೋಡಿ ಇದನ್ನು ಒಂದು ಸತಿ. ಸಣ್ಣ ಈರುಳ್ಳಿ ತುಂಬ ರುಚಿ ಅಲ್ವಾ. ಸೊ ನಾನು ಸಣ್ಣ ಈರುಳ್ಳಿ ಹಾಕಿ ನಂತರ ತರಕಾರಿನ ಹಾಕಿ ಒಂದು ಸ್ವಲ್ಪ ಬಾಡಿಸ್ಕೊಂಡು ರುಬ್ಬಿರ್ತಕ್ಕಂತಹ ಮಸಾಲಾನ ಹಾಕಿ ಒಂದು 5-10 ನಿಮಿಷ ಆಗುತ್ತೆ. ಬಟ್ ತುಂಬ ಚೆನ್ನಾಗಾಗುತ್ತೆ. ಡೈರೆಕ್ಟಾಗೆ ಮಾಡ್ತಾಯಿದ್ದೀನಿ ನಾನು. ತುಂಬ ರುಚಿಯಾಗಿತ್ತು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹುಳಿ ನಿಮ್ಮ ಇಷ್ಟ. ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಂದರೆ ಹಾಕ್ಕೋಬೋದು. ಬಟ್ ಸಾರಂತೂ ತುಂಬ ಚೆನ್ನಾಗಿರುತ್ತೆ. ಇದು ಅನ್ನಕ್ಕೆ ತುಪ್ಪ ಹಾಕ್ಕೊಂಡಷ್ಟು ತಿನ್ನುವಷ್ಟು ರುಚಿ ಈ ಹುಳಿನಲ್ಲಿ ಇದೆ. ಜೊತೆಗೆ ನಾವು ಇಲ್ಲಿ ಬೇಳೆನ ಬಳಸಿಲ್ಲದೆ ಇರೋದರಿಂದ ನಮಗೆ ಒಂಥರ ವಾಯು ಆಗುತ್ತೆ ಅನ್ನೋದು ಇರಲ್ಲ. ಬೇಳೆ ಜಾಸ್ತಿ ಬಳಸೋದ್ರಿಂದ ಗ್ಯಾಸು ಅಂತೆಲ್ಲ ಹೇಳ್ತಾರಲ್ಲ, ಬೇಳೆ ಇಲ್ದಿರ ಈಗಂತೂ ಡಯೆಟ್ಟಲ್ಲಿ ಬೇಳೆಗಳನ್ನ ತುಂಬ ಕಮ್ಮಿ ಮಾಡಿ ಅಂತಾರೆ. ಸೊ ಈ ಥರ ಒಂದು ಹುಳಿನ ನೀವು ಟ್ರೈ ಮಾಡಬಹುದು. ಉಡುಪಿ ಸ್ಟೈಲ್ ಈ ತರಕಾರಿ ಹುಳಿ ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ, ನಿಮಗೆ ಗೊತ್ತಾಗುತ್ತೆ. ತುಂಬ ಅದ್ಭುತವಾದಂತಹ ರುಚಿ ನೋಡಿ. ಘಮ ಅಂತೂ ನಾನು ನಿಮಗೆ ತೋರ್ಸೋಕ್ಕಾಗಲ್ಲ. ಅಷ್ಟು ಸಾರು ಬೇಯ್ತಾ ಇದ್ದರೆ ಅಷ್ಟು ಘಮ ಬರ್ತಾಯಿದೆ. ನೀವು ಸಹ ಟ್ರೈ ಮಾಡಿ ನನಗೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಹೊಡೆಯೋದನ್ನು ಮಾತ್ರ ಮರಿಬೇಡಿ. ಹೊಸ ವಿಡಿಯೋಗಳು ತಕ್ಷಣ ನಿಮ್ಮ ಮುಂದೆ ಸೇರುತ್ತೆ. ಥ್ಯಾಂಕ್ ಯು ನನ್ನನ್ನು ಆಧರಿಸಿದ್ದಕ್ಕೆ.
ನಿಮಗೆ ನನ್ನ ನಮಸ್ಕಾರಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು.